ಪೊಲೀಸ್ ಇಲಾಖೆ ದರ್ಶನ್ಗೆ ಕೊಟ್ಟಿರತಕ್ಕಂಥ ಇಂಟೀರಿಯಂ ಬೇಲನ್ನು ಪ್ರಶ್ನೆ ಮಾಡಿಕೊಂಡು ಮೇಲ್ಮನವಿ ಹೋಗಬೇಕು ಸುಪ್ರೀಂ ಕೋರ್ಟ್ಗೆ ಅಂತ ಡಿಸೈಡ್ ಮಾಡುತ್ತಿರುವ ಬೆನ್ನಲ್ಲೇ ದರ್ಶನ್ಗೆ ಈ ಟೆನ್ಷನ್ ಶುರುವಾಯ್ತಿದೆ. ದರ್ಶನ್ಗೆ ಎಂಥ ಪೀಕಲಾಟ ಶುರುವಾಗಿದೆ ಅಂತ ಹೇಳಿದ್ರೆ, ಆಪ್ರೇಷನ್ ಮಾಡಿಸ್ಕೊಂಡ್ರೆ ಮುಂದಿನ ಜೀವನದ ಬಗ್ಗೆ ಚಿಂತೆ. ಓಡಾಡೋಕ್ಕಾಗತ್ತಾ, ನಡೆಯೋಕ್ಕಾಗತ್ತಾ, ತೊಂದರೆ ಆಗುತ್ತಾ, ಶೂಟಿಂಗ್ ಸಮಸ್ಯೆ ಆಗುತ್ತಾ, ದೈನಂದಿನ ಜೀವನಕ್ಕೆ ತೊಂದರೆ ಆಗುತ್ತಾ ಅಂಥೇಳಿ ಆ ಟೆನ್ಷನ್ ಇದೆ. ಮಾಡಿಸ್ಕೊಳ್ದೇ ಇದ್ದರೆ ಜೈಲಿಗೆ ಹೋಗಬೇಕು, ಜೈಲಿಗೆ ಹೋಗಬೇಕಾಗತ್ತೆ. ಚಿಕಿತ್ಸೆ ಬೇರೆ ಏನು ತೊಗೊಳ್ತೀವಿ ಅಂತ ಹೇಳಿದ್ರು ಕೂಡ ಕೋರ್ಟ್ಗೆ ಕನ್ವಿನ್ಸ್ ಮಾಡೋದು ಕಷ್ಟ. ಸಾಂಪ್ರದಾಯಿಕ ಮಾದರಿ ಚಿಕಿತ್ಸೆ ತೊಗೋತೀವಿ, ಶಸ್ತ್ರಚಿಕಿತ್ಸೆ ಅಲ್ಲದೆ ಇನ್ಯಾವುದೇ ಚಿಕಿತ್ಸೆ ಮಾದರಿಗೆ ಹೋಗ್ತೀವಿ ಅಂತ ಹೇಳಿದ್ರು ಕೂಡ ಪೊಲೀಸರು ಅಥವಾ ಜೈಲು ಅಧಿಕಾರಿಗಳು ಒಂದೇ ಮಾತನ್ನು ಹೇಳ್ತಾರೆ. ಏನಂತ ಹೇಳಿದ್ರೆ, ಜೈಲಲ್ಲೇ ಕೊಡ್ತೀವಿ ಬನ್ನಿ ಆ ಟ್ರೀಟ್ಮೆಂಟ್ ಅಂತ. ಜೈಲಲ್ಲೇ ಇರಿ ನೀವು, ನಿಮ್ಗೆ ಆ ಚಿಕಿತ್ಸೆ ಜೈಲಲ್ಲೇ ನಾವು ಕೊಡ್ತೀವಿ ಅಂತ ಹೇಳಿಬಿಡ್ತಾರಲ್ಲ. ಈ ಟೆನ್ಷನ್ನಲ್ಲಿ ಸದ್ಯಕ್ಕೆ ದರ್ಶನ್ ಇರೋದು. ಆಪ್ರೇಷನ್ ಮಾಡಿಸ್ಕೊಂಡ್ರೆ ಇದು ಅತ್ತ ದರಿ ಇತ್ತ ಪುಲಿ ಕತೆ. ಅತ್ತ ದರಿ ಇತ್ತ ಪುಲಿ, ಅಲ್ಲಿಗೆ ಹೋಗ್ಲಾರೆ ಇಲ್ಲಿರ್ಲಾರೆ ಅಂತ ಈ ಕಥೆ ಆಗಿಬಿಟ್ಟಿದೆ. ಆಸ್ಪತ್ರೆಯಿಂದಲೇ ವಕೀಲರ ಮೊರೆ ಹೋಗ್ತಾ ಇದ್ದಾರೆ ನಟ ದರ್ಶನ್ ಅವರು. ವಕೀಲರ ಜೊತೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಮುಂದೆ ಏನು ಮಾಡಬೇಕು ಇದ್ರ ಬಗ್ಗೆ. ಈಗ ಆಪ್ರೇಷನ್ಗೆ ಒಪ್ಕೊಂಡ್ರು ಅಂತ ಅಂದ್ಕೊಂಡ್ರು ಕೂಡ ಆಪ್ರೇಷನ್ ಮಾಡಿಸಿಕೊಂಡ್ರೆ ಮುಂದಿನ ಜೀವನ ಹೇಗೋ ಏನೋ ಎತ್ತೋ, ಈ ಒಂದು ಡೌಟ್ ಶುರುವಾಗಿದೆ ಅವರಿಗೆ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ವೇಳೆ ಈಗ ಪೊಲೀಸ್ ಇಲಾಖೆ ಕಡೆಯಿಂದ ಅವರು ಬೇಲ್ ಕ್ಯಾನ್ಸಲ್ ಮಾಡಿದ ಸುಪ್ರೀಂ ಕೋರ್ಟ್ಗೆ ಹೋದಾಗ ನಮ್ಮ ಕಡೆಯಿಂದ ನಮ್ಮ ವಾದ ಏನಿರಬೇಕು ದರ್ಶನ್ ಅವರ ವಿಚಾರದಲ್ಲಿ, ಯಾವೆಲ್ಲ ಪಾಯಿಂಟ್ಗಳನ್ನು ಉಲ್ಲೇಖ ಮಾಡಿ ನಾವು ಕೂಡ ವಾದ ಇಡಬೇಕು ಅಂತ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಹೆಲ್ತ್ ರಿಪೋರ್ಟ್ ಸಲ್ಲಿಕೆ ಮಾಡುವುದರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಕೆ ಆದರೆ ಬೇಲ್ ಕ್ಯಾನ್ಸಲ್ ಆಗುವಂಥ ಆತಂಕ ಅವರಿಗೆ ಕಾಡ್ತಾ ಇದೆ. ಶಸ್ತ್ರಚಿಕಿತ್ಸೆ ಮೊರೆ ಹೋದರೆ ಕಾಯಿಲೆ ವಾಸಿಯಾಗೋದೊಂದು ಭಾಗ ಆದರೂ ಕೂಡ ಒಂದಿಷ್ಟು ಕಂಡೀಷನ್ಸ್ ಬರಬಹುದಲ್ಲ. ಆಮೇಲೆ ಇದು ಮಾಡೋ ಹಾಗಿಲ್ಲ, ಅದು ಮಾಡೋ ಹಾಗಿಲ್ಲ, ಓಡೋ ಹಾಗಿಲ್ಲ, ಜಂಪ್ ಮಾಡೋ ಹಾಗಿಲ್ಲ, ಡ್ಯಾನ್ಸ್ ಮಾಡೋ ಏನೋ ಈ ಥರದ್ದು ಏನೋ ಬಂತು ಅಂತ ಅಂದ್ಕೊಳ್ಳಿ. ಬೆಂಡ್ ಆಗಬಾರ್ದು, ಟ್ವಿಸ್ಟ್ ಆಗಬಾರ್ದು, ಈ ಥರದ್ದು ಏನೋ ಒಂದು ಬಂತು ಅಂದರೆ ನನ್ನ ಜೀವನ ಏನು ಅಂತ ಒಂದು ಟೆನ್ಷನ್ ಇರಬಹುದು. ಈಗ ಸುಮ್ಮನೆ ಇದ್ದರೆ, ಬೇರೆ ಟ್ರೀಟ್ಮೆಂಟ್ ಅಂತ ಸುಮ್ಮನೆ ಇದ್ದರೆ, ಜೈಲಲ್ಲೇ ಬನ್ನಿ ಕೊಡ್ತೀವಿ ಅಂತ ಕರೆದ್ರೆ ನಮ್ಮ ಗತಿ ಏನು ಅಂತ ಹೇಳಿ ಆ ಒಂದು ಟೆನ್ಷನಲ್ಲಿ ಸದ್ಯಕ್ಕೆ ದರ್ಶನ್ ಇರೋದು.